ಮಾದರಿ 9 ಆಕೃತಿ ಜೋಡಣೆಯ ಚಿತ್ರ. ಸರಿಯಾದ ಉತ್ತರವನ್ನು ಗುರುತಿಸಲು ನೆನಪಿನಲ್ಲಿಡಬೇಕಾದ ಅಂಶಗಳು. ಈಗ ಒಂದೊಂದೇ ಅಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಅಂಶ ಇಲ್ಲಿ ನೋಡಿ, ನಮಗೆ ಸಮಸ್ಯಾ ಚಿತ್ರದಲ್ಲಿರುವ ಭಾಗಗಳು ಯಾವ ಆಕೃತಿಯಿಂದ ಕತ್ತರಿಸಲಾಗಿದೆ. ನೋಡಿ, ಸಮಸ್ಯಾ ಚಿತ್ರದಲ್ಲಿ ಅಂದರೆ ಸಮಸ್ಯಾ ಚಿತ್ರದಲ್ಲಿ ಎಷ್ಟು ಭಾಗಗಳು ಇರ್ತವೋ ಆ ಭಾಗಗಳು ಯಾವ ಆಕೃತಿಯಿಂದ ಕತ್ತರಿಸಲಾಗಿದೆ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಅಂದರೆ ಉದಾಹರಣೆಗೆ ನಮಗೀಗೊಂದು ಆಕೃತಿಗಳ ಗುಂಪು ಕೊಟ್ಟಿರುತ್ತೆ ನೋಡಿ, ಈ ರೀತಿ ಒಂದು ಚೌಕ ಮತ್ತು ಇಲ್ಲೊಂದು ತ್ರಿಭುಜದ ರಚನೆ, ಆನಂತರ ಈ ರೀತಿ ಕೆಳಗಡೆ ಇನ್ನೊಂದು ತ್ರಿಭುಜದ ರೀತಿ ರಚನೆ ಇರುತ್ತೆ. ಆಪ್ಷನ್ ಎ, ಬಿ, ಸಿ ಮತ್ತು ಡಿ, ಈ ರೀತಿ 4 ಆಪ್ಷನ್ಗಳಲ್ಲಿ ಉದಾಹರಣೆಗೆ ಬಿ ನಲ್ಲಿ ನಮಗೇನಾದರೂ ಈ ರೀತಿ ಒಂದು ಆಕೃತಿಯನ್ನು ಕೊಡಲಾಗಿದ್ರೆ ನೋಡಿ, ಈ ರೀತಿ ಒಂದು ಆಕೃತಿ ಕೊಡಲಾಗಿದ್ರೆ ಅದನ್ನ ನೀವು ಹೋಲಿಕೆ ಮಾಡಿ ನೋಡಿ. ಈಗ ಆ ಚಿತ್ರದಲ್ಲಿ ನಮಗೆ ಈ ಭಾಗಗಳೇನು ಕೊಡಲಾಗಿದೆ ಅವೆಲ್ಲ ಭಾಗಗಳಿವೆ. ಇಲ್ಲಿ 3 ಭಾಗಗಳಿವೆ, ಇಲ್ಲಿ ಕೂಡ 3 ಭಾಗಗಳಿವೆ. ಈ ರೀತಿ ಹೋಲಿಕೆ ಇರಬೇಕು. ಅಂದರೆ ಯಾವ ಭಾಗದಿಂದ ಕತ್ತರಿಸಿದೆ, ಆಪ್ಷನ್ ಬಿ ಇಂದ ಇದನ್ನ ಕತ್ತರಿಸಿ ಇಲ್ಲಿ ಕೊಡಲಾಗಿದೆ ಅನ್ನೋದನ್ನ ನಾವು ಗುರುತಿಸಬೇಕಾಗತ್ತೆ. ಮುಂದಿನ ಅಂಶ, ಎರಡನೇ ಅಂಶ ಇಲ್ಲಿ ಬಂದಿದೆ ನೋಡಿ. ಸಮಸ್ಯಾ ಚಿತ್ರದಲ್ಲಿ ಕತ್ತರಿಸಿದ ಭಾಗಗಳನ್ನು ಎಣಿಸಿಕೊಂಡು ಅಷ್ಟೇ ಭಾಗಗಳು ಉತ್ತರ ಚಿತ್ರಗಳಲ್ಲಿ ಹುಡುಕಬೇಕು. ಅಷ್ಟೇ ಭಾಗಗಳನ್ನು ಹುಡುಕಬೇಕು ನೋಡಿ. ಈಗ ಸಮಸ್ಯಾ ಚಿತ್ರದಲ್ಲಿ ಕತ್ತರಿಸಿದ ಭಾಗಗಳು 4 ಇದ್ವು ಅಂದರೆ, ಈಗಾಗಲೇ ಹೇಳಿದ್ದೇನೆ ಈ ಸಮಸ್ಯಾ ಚಿತ್ರದಲ್ಲಿ 4 ಭಾಗಗಳಿವೆ ಅಂತ ಭಾವಿಸೋಣ. ಅಂದರೆ ಈ ರೀತಿ 4 ಭಾಗಗಳಿದ್ದಾಗ ಇಲ್ಲಿ ಎಷ್ಟು ಬರಬೇಕು? ಆಪ್ಷನ್ ಎ ನಲ್ಲಿ 3 ಇವೆ ಅನ್ಕೊಳ್ಳೋಣ, ತಪ್ಪಾಗುತ್ತೆ. ಬಿ ನಲ್ಲಿ 5 ಇದೆ, ಸೊ ತಪ್ಪು. ಸಿ ನಲ್ಲಿ 4 ಇವೆ, ಇದು ಸರಿ ಹೊಂದುತ್ತೆ. ಡಿ ನಲ್ಲಿ ನೋಡಿ, ಡಿ ನಲ್ಲೂ ನಮ್ಗೆ 4 ಇವೆ, ಆದರೆ ಅವು ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಾಗ ಇದು ಕೂಡ ತಪ್ಪಾಗುತ್ತೆ. ಹಾಗಾಗಿ ಎಷ್ಟು ಭಾಗಗಳಿದ್ವು ಅಷ್ಟೇ ಭಾಗಗಳು ನಮ್ಗೆ ಉತ್ತರ ಚಿತ್ರಗಳಲ್ಲೂ ಇರಬೇಕಾಗತ್ತೆ. ಮುಂದಿನ ಅಂಶವನ್ನು ನೋಡೋಣ. ಮೂರನೇ ಅಂಶ ಇಲ್ಲಿ ಸಮಸ್ಯಾ ಚಿತ್ರದ ಭಾಗಗಳು ಮತ್ತು ಉತ್ತರ ಚಿತ್ರದ ಭಾಗಗಳು ಹೋಲಿಕೆ ಮಾಡಿದಾಗ ಭಾಗಗಳು ಹೆಚ್ಚು ಕಡಿಮೆ ಆಗಬಾರ್ದು. ನೋಡಿ, ಸಂಖ್ಯೆ ಹೇಳಿದ್ವಲ್ಲ ಅದನ್ನೇ ಇಲ್ಲಿ ಪುನರಾವರ್ತನೆ ಮಾಡಲಾಗಿದೆ. ಇಲ್ಲಿ 4 ಭಾಗಗಳಿದ್ದು ಸಮಸ್ಯಾಕೃತಿಯಲ್ಲಿ ಆಪ್ಷನ್ಗಳಲ್ಲಿ ನಮಗೆ 3 ಅಥವಾ 5 ಈ ರೀತಿ ಕಡಿಮೆ ಅಥವಾ ಹೆಚ್ಚು ಇರಬಾರ್ದು ಅನ್ನೋದು ಈ ಅಂಶದ ಒಂದು ಮುಖ್ಯ ಭಾಗ. ಅನಂತರ 4ನೇ ಅಂಶವನ್ನು ನೋಡೋಣ. ನೋಡಿ, ಬಂದಿದೆ ಈಗ 4ನೇ ಅಂಶ. ಜೋಡಿಸಿದ ಚಿತ್ರದಲ್ಲಿ ಬೇರೆ ಯಾವುದೇ ಆಕೃತಿ ಉಂಟಾಗಬಾರ್ದು. ಸರಿಯಾದ ಜೋಡಣೆಯಿಂದ ಕೂಡಿರಬೇಕು. ನೋಡಿ, ನಾವೇನಾದ್ರೂ ಜೋಡಿಸ್ತೀವಿ, ಈ ಭಾಗಗಳನ್ನು ಜೋಡಿಸ್ಬೇಕು. ಈ ಪ್ರಶ್ನೆಯ ಮೂಲ ತತ್ವವೇ ಅದು. ಈ ರೀತಿ 4 ಭಾಗಗಳನ್ನು ಕೊಡಲಾಗಿದೆ, 1, 2, 3, 4. ಈ ಭಾಗಗಳನ್ನು ನಾವು ಒಂದಾಗಿ ಜೋಡಿಸ್ಬೇಕು. ಇವು ಎಲ್ಲವನ್ನ ಸೇರಿಸಿ ನಾವು ಒಂದು ರಚನೆಯನ್ನು ಮಾಡಬೇಕು. ಅದೇನಾಗಬೇಕು? ಸರಿಯಾದ ಜೋಡಣೆಯಿಂದ ಕೂಡಿರಬೇಕು. ಆಕೃತಿ ಏನಿದೆ ನಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಜೋಡಿಸೋದಕ್ಕೆ ಆಗೋದಿಲ್ಲ. ಅದು ಒಂದು ಶೇಪನ್ನು ತೆಗೆದುಕೊಳ್ಳುವಂತೆ ನಾವು ಜೋಡಿಸಬೇಕಾಗತ್ತೆ. 5ನೇ ಅಂಶವನ್ನು ನೋಡೋಣ. ನೋಡಿ, ಉತ್ತರ ಆಕೃತಿಯು ಸಮಸ್ಯಾ ಚಿತ್ರಕ್ಕಿಂತ ದೊಡ್ಡದಾಗಲಿ ಅಥವಾ ಚಿಕ್ಕದಾಗಲಿ ಆಗಿರಬಾರ್ದು. ನೋಡಿ, ದೊಡ್ಡದಾಗಲಿ ಮತ್ತು ಚಿಕ್ಕದಾಗಲಿ ಅಥವಾ ಚಿಕ್ಕದಾಗಲಿ. ನಮ್ಮ ಸಮಸ್ಯಾ ಚಿತ್ರ ಏನಿದೆ ಅದಕ್ಕಿಂತ ಉತ್ತರ ರಚನೆ ಏನಾಗಿರುತ್ತೆ ಅದು ಬಿಗ್ ಸೈಜಲ್ಲಿ ಅಥವಾ ಸ್ಮಾಲ್ ಸೈಜಲ್ಲಿ ಇರಬಾರ್ದು. ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗಬೇಕು. ಈ ರೀತಿ ಇರಬಾರ್ದು, ಎಕ್ಸಾಕ್ಟ್ ಮ್ಯಾಚ್ ಆಗಬೇಕು. ಸೊ ಈ ಅಂಶ ಬಹಳ ಮುಖ್ಯ ಆಗುತ್ತೆ. ಮುಂದಿನ ಅಂಶವನ್ನು ನೋಡೋಣ. 6ನೇ ಅಂಶ, ಸಮಸ್ಯಾ ಚಿತ್ರದ ಭಾಗಗಳ ಅಳತೆಗೂ ಉತ್ತರ ಚಿತ್ರದ ಭಾಗಗಳ ಅಳತೆಗಳು ಸಮವಾಗಿರಬೇಕು. ನೋಡಿ, ಈ ಅಂಶ ಬಹಳ ಮುಖ್ಯ. ಅಳತೆ ಏನಿದೆ ಅದು ಕೂಡ ನಮಗಿಲ್ಲಿ ಬಹಳ ಮುಖ್ಯ ಆಗುತ್ತೆ. ಅಳತೆಗಳನ್ನು ನಾವು
ಮ್ಯಾಚ್ ಮಾಡಬೇಕು, ಹೋಲಿಕೆ ಆಗ್ತಾ ಇರಬೇಕು, ಹೆಚ್ಚು ಕಡಿಮೆ ಇರಬಾರದು. ಮುಂದಿನ ಅಂಶವನ್ನು ನೋಡೋಣ. 7ನೇ ಅಂಶ, ಸಮಸ್ಯಾ ಚಿತ್ರದಲ್ಲಿರುವ ಗುಂಪಿನಲ್ಲಿರುವ ಚಿತ್ರಗಳ ಸ್ಥಳ ಬದಲಾವಣೆಗೆ ಅವಕಾಶ ಇರುವುದಿಲ್ಲ. ಈ ಅಂಶ ಬಹಳ ಮುಖ್ಯ. ನೋಡಿ, ಸ್ಥಳಗಳನ್ನು ಅದಲು ಬದಲು ಮಾಡುವಂತಿಲ್ಲ ಅನ್ನೋದು ಇದರ ಒಂದು ಜಿಸ್ಟ್ ಆಗುತ್ತೆ. ನೋಡಿ, ಒಂದು ವೇಳೆ ಇಲ್ಲೊಂದು ಭಾಗ ಇತ್ತು, ಇಲ್ಲೊಂದಿತ್ತು, ಈ ರೀತಿ 3-4 ಇವೆ ಅನ್ಕೊಳ್ಳೋಣ. ಪೂರ್ತಿ ಈ ಸ್ಥಳಗಳನ್ನು ಈ ಕಡೆ ಅಥವಾ ಈ ಕಡೆ ಶಿಫ್ಟ್ ಮಾಡಿ ಆಕೃತಿಯನ್ನು ರಚನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ರೊಟೇಷನ್ಗೆ ಅವಕಾಶ ಇದೆ, ನಾವು ತಿರುಗಿಸ್ಬೋದು, ಆದರೆ ಪೂರ್ತಿ ಅದಲು ಬದಲು ಮಾಡುವಂತೆ ಇಲ್ಲ. ಮುಂದಿನ ಅಂಶವನ್ನು ನೋಡೋಣ. 8ನೇ ಅಂಶ ನೋಡಿ, ಸಮಸ್ಯಾ ಚಿತ್ರದ ಭಾಗಗಳನ್ನು ಯಾವುದೇ ದಿಕ್ಕಿನಲ್ಲಿ ತಿರುಗಿಸಿ ಉತ್ತರ ಮಾಡಬಹುದು. ರಚನೆ ಮಾಡಿಕೊಂಡ ಚಿತ್ರದಲ್ಲಿರುವ ಭಾಗಗಳ ಸಂಖ್ಯೆಯಷ್ಟೇ ಉತ್ತರ ಚಿತ್ರದಲ್ಲಿರುವ ಭಾಗಗಳ ಸಂಖ್ಯೆ ಇರಬೇಕು. ಇದು ಬಹಳ ಮುಖ್ಯ. ನೋಡಿ, ಗಮನಿಸಿ, ಇಲ್ಲಿ ನಮಗೆ ಯಾವುದೇ ದಿಕ್ಕು ಅಂದರೆ ಉದಾಹರಣೆಗೆ ಈ ರೀತಿ ಗಡಿಯಾರದ ದಿಕ್ಕು ಆಂಟಿ ಕ್ಲಾಕ್ ವೈಸ್ ಆಗುತ್ತೆ. ನೋಡಿ, ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ, ಅಥವಾ ಈ ರೀತಿ ಬಂದಾಗ ಕ್ಲಾಕ್ ವೈಸ್, ಈ ರೀತಿ ಯಾವುದೇ ದಿಕ್ಕಿನಲ್ಲಿ ನೀವು ರೊಟೇಟ್ ಮಾಡ್ಬೋದು. ಎಷ್ಟು ಡಿಗ್ರಿಯನ್ನು ತಿರುಗಿಸ್ಕೊಳ್ಬೋದು, ಅದಕ್ಕೆ ಮಿತಿ ಇಲ್ಲ. ಆ ರೀತಿ ರಚನೆ ಮಾಡಿಕೊಂಡು ರೊಟೇಟ್ ಮಾಡಿದ ನಂತರ ಏನು ಬಂದಿರುತ್ತೆ ಉತ್ತರ ರಚನೆ, ಅದರಲ್ಲಿರುವ ಭಾಗಗಳ ಸಂಖ್ಯೆ ಉದಾಹರಣೆಗೆ 4 ಇದ್ದರೆ ಉತ್ತರ ರಚನೆಯಲ್ಲೂ ಕೂಡ ಕ್ವಶನ್ ಆನ್ಸರ್ನಲ್ಲಿ ಕೂಡ ನಮಗೆ ಅಷ್ಟೇ ರಚನೆಗಳು, ಅಷ್ಟೇ ಭಾಗಗಳು ಇರಬೇಕು. ಈ ಅಂಶವನ್ನು ನಾವು ಈಗಾಗಲೇ ನೋಡಿದ್ವಿ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಭಾಗಗಳ ಸಂಖ್ಯೆ ಹೊಂದಿಕೆ ಆಗಬೇಕು ಮತ್ತು ರೊಟೇಷನ್ಗೆ ಕೂಡ ಅವಕಾಶ ಇದೆ ಅನ್ನೋ ಪಾಯಿಂಟ್ ನಮಗೆ ತಿಳಿದು ಬಂದಿದೆ. ಈಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ ಈಗ ಮೂಡಿ ಬಂದಿದೆ. ಇಲ್ಲಿ ನಮಗೆ ಸಮಸ್ಯೆ ಆಕೃತಿಯನ್ನು ಕೊಡಲಾಗಿದೆ. ಗಮನಿಸಿ, ಇಲ್ಲಿ ನೋಡಿ, ಭಾಗಗಳು ನಮಗೆ ಎಣಿಸಿದಾಗ 3 ಭಾಗಗಳು ಇರೋದು ಕಂಡು ಬರ್ತಾ ಇದೆ. ಇದನ್ನು ನಾವು ಕೆಳಗಡೆ ಯಥಾ ರೀತಿ ಬರ್ಕೊಳ್ಳೋಣ. ಈ ಚಿತ್ರವನ್ನು, ಭಾಗಗಳನ್ನು ಇಲ್ಲಿ ಪುನರ್ರಚನೆ ಮಾಡಿಕೊಳ್ಳೋಣ. ಈ ರೀತಿ ಬಂದಿವೆ. ಈ ಭಾಗಗಳನ್ನು ನಾವು 3 ಭಾಗಗಳನ್ನು ಈಗ ಸೇರಿಸಬೇಕು ಒಂದೊಂದಾಗೆ. ನೋಡಿ, 2 ತ್ರಿಭುಜ ಮತ್ತು ಮೇಲ್ಭಾಗದಲ್ಲಿ ಒಂದು ಕೋನ್ ರೀತಿಯ ರಚನೆ ಏನಿದೆ ಅದನ್ನು ನಾವೀಗ ಸೇರಿಸಿ ನೋಡೋಣ. ನೋಡಿ, ರಚನೆ ನಮಗೆ ಈ ರೀತಿ ಬರುತ್ತೆ. ಈ ರಚನೆಯಲ್ಲಿ ನೋಡಿ, ಇಲ್ಲೂ ಕೂಡ ನಮಗೆ ಉತ್ತರ ರಚನೆಯಲ್ಲಿ 3 ಭಾಗಗಳು ಬಂದಿವೆ. ಈ ರೀತಿಯ ಆಕೃತಿ ನಮಗೆ ಯಾವ ಆಪ್ಷನ್ ನಲ್ಲಿ ಇದೆ ಅನ್ನೋದನ್ನ ನಾವೀಗ ನೋಡಬೇಕು. ಆಪ್ಷನ್ ಎ ನಲ್ಲಿ ಹೊಂದಿಕೆ ಆಗ್ತಾ ಇಲ್ಲ, ಬಿ ನಲ್ಲಿ ಇದೆ ನೋಡಿ ಈ ಚಿತ್ರ. ಉಳಿದಂತೆ ಸಿ ಡಿ ಗಳನ್ನು ಎಲಿಮಿನೇಟ್ ಮಾಡೋಣ. ಸಿ ನಲ್ಲಿ ಇಲ್ಲ ಮತ್ತು ಡಿ ನಲ್ಲೂ ಕೂಡ ಹೋಲಿಕೆ ಇಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ನಮಗೆ ಈ ಬಿ ಏನಿದೆ ಹೊಂದಿಕೆ ಆಗ್ತಾ ಇದೆ. ಗಮನಿಸಬಹುದು, ಇಲ್ಲಿ ನೋಡಿ ಹೋಲಿಕೆ ಇದೆ ಈ ಪ್ರಶ್ನೆಗೆ. ಹಾಗಾಗಿ ನಾವು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿ ಬಿ ಅನ್ನ ಆಯ್ಕೆ ಮಾಡಿಕೊಳ್ಬಹುದು. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. 2ನೇ ಪ್ರಶ್ನೆ ಈಗ ಮೂಡಿ ಬಂದಿದೆ. ಮೊದಲಿಗೆ ಸಮಸ್ಯೆ ಆಕೃತಿಯನ್ನ ಇಲ್ಲಿ ನೋಡ್ಕೊಳ್ಳೋಣ. ಸಮಸ್ಯೆ ಆಕೃತಿಯನ್ನ ಇಲ್ಲಿ ಕೊಡಲಾಗಿದೆ. ಇದು ಸಮಸ್ಯೆ ಆಕೃತಿ. ಈ ಸಮಸ್ಯೆ ಆಕೃತಿಯನ್ನ ನೋಡಿ, ಇದರಲ್ಲಿ ಎಷ್ಟು ಭಾಗಗಳಿವೆ ಅದು ಬಹಳ ಮುಖ್ಯ. ಎಣಿಸಿ, 1, 2, 3 ಭಾಗಗಳು ಇಲ್ಲಿ ಕೊಡಲಾಗಿದೆ. ಆ ದಿಕ್ಕು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಳಗಡೆ 2 ಸಣ್ಣ ತ್ರಿಭುಜಗಳು, ಮೇಲ್ಭಾಗದಲ್ಲಿ ಒಂದು ದೊಡ್ಡ ತ್ರಿಭುಜ ಇದೆ. ಈ ರಚನೆಯನ್ನು ನಾವಿಲ್ಲಿ ಮಾಡಿಕೊಳ್ಳೋಣ. ಕೆಳಗಡೆ ಈ ರಚನೆ ಆಕೃತಿಗಳನ್ನ ಪುನರ್ರಚನೆ ಮಾಡಿಕೊಳ್ಳೋಣ. ನೋಡಿ, ಈ ಭಾಗದಲ್ಲಿ ಆರೋ ಮಾರ್ಕ್ ಕೆಳಗಡೆ ಇಲ್ಲಿ ಪುನರ್ರಚನೆ ಮಾಡಿದ್ದೇವೆ. ಈ ಅಂಶಗಳನ್ನು ನೋಡಿ, ಇಲ್ಲಿ ಕೂಡ ನಮಗೆ 3 ಭಾಗಗಳನ್ನು ಬರ್ಕೊಂಡಿದ್ದೇವೆ. ಈ ಆಕೃತಿ ಏನಿದೆ ಇಲ್ಲಿ ಕೊಡಲಾಗಿದೆಯಲ್ಲ, ಈ ಆಕೃತಿಯನ್ನ ನಾವೀಗ ಜೋಡಿಸ್ಬೇಕು. ನೋಡಿ, ಜೋಡಿಸಿ ನೋಡಿದಾಗ ಬರುವಂತ ಉತ್ತರದಲ್ಲೂ ಕೂಡ ನಮಗೆ 3 ಭಾಗಗಳಿರಬೇಕು. ಆ ಅಂಶವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈಗ ಇದನ್ನ ಇಲ್ಲಿ ಜೋಡಿಸಿ ನೋಡೋಣ. ನಾವಿಲ್ಲಿ ಕಲ್ಪನೆಯಲ್ಲಿ ನೀವು ಜೋಡಿಸ್ಕೊಳ್ಬೇಕು. ಇದನ್ನ ಯಾವ ರೀತಿ ಆಗುತ್ತೆ ಅಂತ ಕಲ್ಪನೆ ಮಾಡಿ ಒಂದೊಂದೇ ಜೋಡಿಸ್ಬೇಕು. ನಾವಿಲ್ಲಿ ಅನಿಮೇಷನ್ ಮೂಲಕ ತೋರಿಸ್ತಾ ಇದ್ದೇವೆ. ನೋಡಿ, ರಚನೆ ಈ ರೀತಿ ಫಿಟ್ ಆಗುತ್ತೆ. ನೋಡಿ, ಈ ರೀತಿ ಬಂದಿದೆ. ಇದನ್ನ ನೋಡಿ, ನೀವು
ಇಲ್ಲಿ ಕೂಡ ನಮಗೆ 3 ಭಾಗಗಳು ಇರುವಂತದ್ದು ಕಂಡು ಬರ್ತಾ ಇದೆ. ಈ 3 ಭಾಗಗಳು ಇಲ್ಲಿ ಸರಿಯಾಗಿವೆ. ಅನಂತರ ಗಮನಿಸಿ, ನಮಗೆ ಯಾವ ಆಪ್ಷನ್ ಸರಿ ಹೊಂದುತ್ತೆ ಅನ್ನೋದನ್ನ ನೋಡೋದಾದ್ರೆ ಎ ಮತ್ತು ಡಿಗಳು, ಇಲ್ಲಿ ಎ ನೋಡಿ, ಇದು ಮತ್ತು ಇದು ನಮಗೆ ಮ್ಯಾಚ್ ಆಗಲ್ಲ, ಯಾಕಂದ್ರೆ ಇಲ್ಲಿ 2 ಭಾಗಗಳಿವೆ. ಸೊ ಇದು ತಪ್ಪಾಗುತ್ತೆ 2 ಭಾಗಗಳಿರೋದ್ರಿಂದ. ಇಲ್ಲಿ ನೋಡಿ 4 ಭಾಗಗಳಿವೆ, 4 ಭಾಗಗಳಿರೋದ್ರಿಂದ ಸೊ ಇವೆರಡನ್ನ ನಾನು ಆಲ್ರೆಡಿ ಎಲಿಮಿನೇಟ್ ಮಾಡಿದ್ದೇನೆ. ನೋಡಿ ಇಲ್ಲಿ ಎ ಮತ್ತು ಡಿ. ಉಳಿದಂತೆ ಬಿ ಮತ್ತು ಸಿ ನಲ್ಲಿ 3 ಭಾಗಗಳಿವೆ. ಆದರೆ ಹೋಲಿಕೆ ನಮ್ಗೆ ಯಾವ ಚಿತ್ರ ಕಂಡು ಬರ್ತಾ ಇದೆ ನೋಡಿ, ಬಿ ನಲ್ಲಿ ನಮ್ಗೆ ಈ ಭಾಗದಲ್ಲಿ ಏನಾದ್ರೂ ಅದು ರೇಖೆ ಬಂದಿದ್ರೆ ಇಲ್ಲಿ ನಮ್ಗೆ ಇದು ಸರಿ ಹೋಗ್ತಾ ಇತ್ತು. ಒಂದು ವೇಳೆ ಸಿ ಇರದೇ ಇದ್ರೆ ಇದನ್ನೇ ನಾವು ಕನ್ಸಿಡರ್ ಮಾಡಬಹುದಾಗಿತ್ತು. ಆದ್ರೆ ಸಿ ನಲ್ಲಿ ನಮಗೆ ಯಥಾ ರೀತಿ ರಚನೆ ಇದೆ. ಸೊ ಹಾಗಾಗಿ ಬಿ ಅನ್ನು ಕೂಡ ನಮ್ಗೆ ಎಲಿಮಿನೇಟ್ ಮಾಡಬಹುದು. ಆನಂತರ ಸಿ ಅನ್ನ ನಾವೀಗ ಹೋಲಿಕೆ ಮಾಡಿ ನೋಡ್ಬೇಕು. ಈಗ ನೋಡಿ ಹೋಲಿಕೆ ಆಗ್ತಾ ಇದೆಯಾ? ಸಿ ಯಲ್ಲಿ ಹೋಲಿಕೆ ಇದೆ. ಹಾಗಾಗಿ ನಾವು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿ ಸಿ ಅನ್ನ ಆಯ್ಕೆ ಮಾಡಬಹುದು. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡ್ತಾ ಹೋಗೋಣ. 3ನೇ ಪ್ರಶ್ನೆ ಈಗ ಮೂಡಿ ಬಂದಿದೆ. ಮೊದಲನೇದಾಗಿ ಸಮಸ್ಯೆ ಆಕೃತಿಯನ್ನು ಇಲ್ಲಿ ನೋಡಿ. ಸಮಸ್ಯೆ ಆಕೃತಿಯನ್ನು ಇಲ್ಲಿ ಕೊಡಲಾಗಿದೆ. ಈ ಆಕೃತಿಯಲ್ಲಿ ಭಾಗಗಳನ್ನ ಎಣಿಕೆ ಮಾಡ್ಬೇಕು ನಾವು. ನೋಡಿ 1 2 3 4, ಒಟ್ಟು 4 ಭಾಗಗಳನ್ನ ಇಲ್ಲಿ ಕೊಡಲಾಗಿದೆ. ಈ 4 ಭಾಗಗಳು ನಮಗೆ ಮುಖ್ಯ ಆಗ್ತದೆ. ಈ 4 ಭಾಗಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದೇ ರೀತಿ 4 ಭಾಗಗಳನ್ನ ಕೆಳಗಡೆ ಪುನರ್ರಚನೆ ಮಾಡ್ಕೊಳ್ಳೋಣ. ಈ ರೀತಿ ಕೆಳಗಡೆ ಬಂದಿವೆ. ಇದನ್ನ ನಾವು ಪುನರ್ರಚನೆ ಮಾಡಿರೋದು ಇವುಗಳನ್ನ ಜೋಡಿಸಿ ನೋಡೋದಕ್ಕಾಗಿ. ನೋಡಿ ಇಲ್ಲೂ ಕೂಡ ನಮಗೆ 4 ಭಾಗಗಳು ಯಥಾ ರೀತಿ ಬಂದಿವೆ. ಇದನ್ನು ನಾವು ಕೆಳಗಡೆ ಬರ್ಕೊಂಡಂತ ಚಿತ್ರವನ್ನ ಈಗ ಜೋಡಿಸ್ಬೇಕಾಗತ್ತೆ. ನೀವು ಜೋಡಿಸಿ ನೋಡಿ. ನಾವು ಇಲ್ಲಿ ಅನಿಮೇಷನ್ ಅಲ್ಲಿ ಜೋಡಿಸ್ತಿದೀವಿ. ಈ ರೀತಿ ನಿಮ್ಗೆ ಅನಿಮೇಷನ್ ಅನ್ನ ಎಕ್ಸಾಮ್ ಅಲ್ಲಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನಾವು ನಿಮ್ಮ ರೆಫರೆನ್ಸ್ಗಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಯಾವ ರೀತಿ ಇವು ಜೋಡಣೆ ಆಗ್ತವೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಈಗ ನೋಡಿ ಅನಿಮೇಷನ್ ಅನ್ನ ನೋಡೋಣ. ರೊಟೇಟ್ ಆಗಿ ಈ ರೀತಿ ಫಿಟ್ ಆಗಿವೆ. ಆಕೃತಿ ನೋಡಿ ನಮ್ಗೆ ಈ ರೀತಿ ರಚನೆ ಆಗುತ್ತೆ. ಅದು ಈ ರೀತಿ ರಚನೆ ನಮ್ಗೆ ಇಲ್ಲಿ ಲಭ್ಯ ಆಗಿದೆ. ಈ ಭಾಗದಲ್ಲೂ ಕೂಡ ಈ ಆಕೃತಿಯನ್ನ ನೋಡಿ ನಮ್ಗೆ ಇಲ್ಲೂ ಕೂಡ 4 ಭಾಗಗಳನ್ನು ಇರೋದನ್ನ ಖಚಿತಪಡಿಸ್ಕೊಳ್ಬೇಕು. ಯಾಕಂದ್ರೆ ಸಮಸ್ಯೆ ಆಕೃತಿ ಮತ್ತು ಉತ್ತರ ಆಕೃತಿ, ಕ್ವಶನ್ ಫಿಗರ್ ಅಂಡ್ ಆನ್ಸರ್ ಫಿಗರ್ ಏನಿದೆ ಇವೆರಡರಲ್ಲೂ 4 ಭಾಗಗಳು ಇರಬೇಕು. ಯಾಕಂದ್ರೆ ಸಂಖ್ಯೆಗಳು ಒಂದೇ ಆಗಿರ್ಬೇಕು ಅನ್ನೋದು ನಮ್ಮ ಒಂದು ಮುಖ್ಯವಾದಂತ ಅಂಶ. ಈಗ ಚಿತ್ರವನ್ನ ಹೋಲಿಕೆ ಮಾಡಿ ನಾವೀಗ ನೋಡ್ಬೇಕು. ನೋಡಿ ಯಾವ ಚಿತ್ರ ಸರಿ ಹೋಗುತ್ತೆ. ನಮ್ಗೆ ಎ ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ಉಳಿದಂತೆ ಬಿ ಸಿ ಡಿ ಗಳನ್ನ ಎಲಿಮಿನೇಟ್ ಮಾಡೋಣ. ನೋಡಿ ಬಿ ನಲ್ಲಿ ನಮ್ಗೆ 4 ಭಾಗಗಳೇನೋ ಇವೆ, ಆದ್ರೆ ಈ ಮ್ಯಾಚ್ ಆಗ್ತಾ ಇಲ್ಲ. ನೋಡಿ ಈ ರಚನೆನೇ ಬೇರೆ ಇದೆ, ಈ ರಚನೆ ಬೇರೆ ಇದೆ ಇಲ್ಲಿ. ಸೊ ಬಿ ಅನ್ನ ಎಲಿಮಿನೇಟ್ ಮಾಡ್ಬೋದು. ಸಿ ಯಲ್ಲೂ ಕೂಡ ಅಷ್ಟೇ, ಇದು ಹೊಂದಿಕೆ ಆಗ್ತಾ ಇಲ್ಲ. ಇಲ್ಲಿ ಸಿ ಅನ್ನು ಕೂಡ ಎಲಿಮಿನೇಟ್ ಮಾಡ್ಬೋದು. ನೋಡಿ ಇಲ್ಲಿ ರಚನೆ ಬಂದಿಲ್ಲ ನಮ್ಗೆ. ಹಾಗೆ ಡಿ ಅಲ್ಲಿ ನೋಡಿ ಈ ರೀತಿ ವೃತ್ತದ ರೀತಿಯ ರಚನೆ ನಮ್ಗೆ ಬಂದಿಲ್ಲ. ಸೊ ಈ ಆಕೃತಿ ಕೂಡ ನಮ್ಗೆ ಇಲ್ಲಿ ಹೊಂದಿಕೆ ಆಗ್ತಾ ಇಲ್ಲ. ಈ 3ಅನ್ನ ನಾವು ಎಲಿಮಿನೇಟ್ ಮಾಡಿ ಸಿ ಅನ್ನ, ಬಿ ಅನ್ನ ಹಾಗೂ ಡಿ ಅನ್ನ ಮಾಡಿದ್ದೇವೆ. 3ಅನ್ನ ಎಲಿಮಿನೇಟ್ ಮಾಡಿ ಎ ಅನ್ನ ಮಾತ್ರ ಬಾಕಿ ಉಳಿಸ್ಕೊಂಡಿದ್ದೇವೆ. ನೋಡಿ ಅದರೊಂದಿಗೆ ಹೋಲಿಕೆ ಮಾಡಿ ನೋಡೋಣ. ನೋಡಿ ಎ ಯೊಂದಿಗೆ ಇದು ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ ನಾವು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನಾಗಿ ಎ ಅನ್ನ ಆಯ್ಕೆ ಮಾಡಬಹುದಾಗಿದೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡ್ತಾ ಹೋಗೋಣ. 4ನೇ ಪ್ರಶ್ನೆ ಈಗ ಮೂಡಿ ಬಂದಿದೆ. ಮೊದಲನೇದಾಗಿ ಸಮಸ್ಯೆ ಆಕೃತಿಯನ್ನು ಇಲ್ಲಿ ಗುರುತಿಸಿ. ಸಮಸ್ಯೆ ಆಕೃತಿಯನ್ನು ಇಲ್ಲಿ ಕೊಡಲಾಗಿದೆ. ಈ ಸಮಸ್ಯೆ ಆಕೃತಿಯಲ್ಲಿ ಭಾಗಗಳನ್ನು ಎಣಿಕೆ ಮಾಡೋದು ಬಹಳ ಮುಖ್ಯ. ನೋಡಿ ಎಣಿಸಿ. ಇಲ್ಲಿ ಇದು 1ನೇ ಭಾಗ, ಇದನ್ನು ನಾವು 2 ಅಂತ ಕನ್ಸಿಡರ್ ಮಾಡೋಣ. ಇದು 3ನೇ ಭಾಗ ಹಾಗೂ ಇದು 4ನೇ ಭಾಗ. ಒಟ್ಟು ಎಷ್ಟು ಭಾಗಗಳಿವೆ? ನಮ್ಗಿಲ್ಲಿ 4 ಭಾಗಗಳು ಬಂದಿವೆ. ಇದು ನಮಗೆ ಸಮಸ್ಯೆ ಆಕೃತಿಯಲ್ಲಿರುವ ಭಾಗಗಳ ಸಂಖ್ಯೆ. ಇಲ್ಲಿ ಭಾಗಗಳು 4 ಇವೆ. ಕೆಳಗಡೆ ಇದನ್ನ ಯಥಾ ರೀತಿ ಪುನರ್ರಚನೆ ಮಾಡ್ಕೊಳ್ಳೋಣ. ಭಾಗಗಳು ನಮ್ಗೆ ಇಲ್ಲಿ ಬಂದಿವೆ. ಇಲ್ಲೂ ಕೂಡ 4 ಇರಬೇಕು. ಇವೆ ಯಥಾ ರೀತಿ ಚಿತ್ರದಂತೆಯೇ ಇಲ್ಲಿದೆ. ಈ ಭಾಗಗಳನ್ನು ನಾವೀಗ ಜೋಡಣೆ ಮಾಡಬೇಕು. ಜೋಡಣೆ ಮಾಡಿ ನಾವು ಉತ್ತರ ಆಕೃತಿಯನ್ನ ಕಂಡುಕೊಳ್ಬೇಕು. ನೋಡಿ ಅನಿಮೇಷನ್ ಎಫೆಕ್ಟ್ ಮೂಲಕ ನಾವು ಇದನ್ನ ಇಲ್ಲಿ ಜೋಡಿಸಿ ನೋಡೋಣ ಯಾವ ರೀತಿ ಜೋಡಣೆ ಆಗುತ್ತೆ ಅಂತ. ನೀವು ಒಂದೊಂದೇ ಆಕೃತಿಗಳನ್ನ ಜೋಡಿಸಿ ನೋಡ್ಬೇಕು. ಈಗ ನೋಡಿ ಜೋಡಣೆ ಯಾವ ರೀತಿ ಆಗುತ್ತೆ ಅಂತ.
ನೋಡಿ ಈ ರೀತಿ ಜೋಡಣೆ ಆಗಿದೆ. ಇಲ್ಲಿ ಎಷ್ಟು ಭಾಗಗಳಿವೆ? ಆನ್ಸರ್ ಫಿಗರ್ ಇದು. ಉತ್ತರ ಆಕೃತಿಯಲ್ಲೂ ಕೂಡ ನಮಗೆ 4 ಭಾಗಗಳು ಕಂಡು ಬರ್ತಾ ಇವೆ ಇಲ್ಲಿ. ಹಾಗಾಗಿ ಇದು ನಮಗೆ ಒಂದನೇ ಮುಖ್ಯ ಅಂಶ ಏನಿದೆ ಅದು ಮ್ಯಾಚ್ ಆಗಿದೆ. ಎರಡು ಭಾಗದಲ್ಲಿ 4 ಕ್ವಶನ್ ಫಿಗರ್ನಲ್ಲಿ ಮತ್ತು ಆನ್ಸರ್ ಫಿಗರ್ನಲ್ಲಿ 4 ಭಾಗಗಳಿವೆ. ಸೊ ಇದು ಸರಿಯಾಗಿದೆ. ಅನಂತರದಲ್ಲಿ ನಾವು ಈಗ ಉತ್ತರಗಳಲ್ಲಿ ಈ ರಚನೆಯನ್ನ ಹುಡುಕಬೇಕು. ನೋಡಿ ನಮಗೆ ಬಿ ಹೋಲಿಕೆ ಕಂಡು ಬರ್ತಾ ಇದೆ. ಉಳಿದಂತೆ ಎ ಸಿ ಡಿ ಗಳನ್ನ ಗಮನಿಸ್ತಾ ಹೋಗೋಣ. ಇಲ್ಲಿ ನೋಡಿ ಈ ರಚನೆಗೆ ನಮಗೆ ಹೋಲಿಕೆ ಇದೆಯಾ? ಡಿ ನಲ್ಲಿ ತ್ರಿಭುಜದ ರೀತಿಯ ರಚನೆ ಇಲ್ಲಿ ಬಂದೇ ಇಲ್ಲ ದೊಡ್ಡದಾಗಿ. ಸೊ ಆಯತದ ರೀತಿಯ ಒಂದು ತ್ರಾಪಿಜ್ಯದ ರಚನೆ ಇದೆ. ಡಿ ಕೂಡ ಎಲಿಮಿನೇಟ್ ಆಗುತ್ತೆ. ಸಿ ನಲ್ಲಿ ತ್ರಿಭುಜ ಏನೋ ಇದೆ, ಆದರೆ ರಚನೆಯನ್ನು ಹೋಲಿಕೆ ಮಾಡಿದಾಗ ಆ ಫಿಗರ್ಗಳು ಏನಾಗ್ತಾ ಇವೆ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಸಣ್ಣ ತ್ರಿಭುಜ ಬರಬೇಕು, ಮಿಸ್ಸಿಂಗ್ ಇದೆ. ಸೊ ಸಿ ಎಲಿಮಿನೇಟ್ ಆಯಿತು. ಡಿ ಅನ್ನು ನೋಡಿ, ಅದು ನಮಗೆ ಒಂದು ರೀತಿ ತ್ರಾಪಿಜ್ಯ ಏನಿದೆ, ತ್ರಾಪಿಜ್ಯ ಇದು ಜಿಯೋಮೆಟ್ರಿಯಲ್ಲಿ ಬರುವ ಒಂದು ರಚನೆ, ಚತುರ್ಭುಜ ಇದು. ಸೊ ಈ ರೀತಿಯ ರಚನೆ ಇದೆ. ಹಾಗಾಗಿ ಎ ಕೂಡ ಎಲಿಮಿನೇಟ್ ಆಗುತ್ತೆ. ಬಾಕಿ ಇರುವಂತದ್ದು ಬಿ. ಅದನ್ನ ನಾವೀಗ ಹೋಲಿಕೆ ಮಾಡಿ ನೋಡೋಣ. ಹೋಲಿಕೆ ಆಗ್ತಾ ಇದೆ, ಎರಡು ಒಂದೇ ರೀತಿ ಇವೆ ಈ ಇಮೇಜ್ಗಳು. ಸೊ ಹಾಗಾಗಿ ಈ ಪ್ರಶ್ನೆಗೆ ನಾವು ಆಪ್ಷನ್ ಬಿ ಅನ್ನ ಸರಿಯಾದ ಉತ್ತರ ಅಂತ ಆಯ್ಕೆ ಮಾಡಬಹುದು. ಮುಂದಿನ ಪ್ರಶ್ನೆಯನ್ನ ಈಗ ನೋಡೋಣ. 5ನೇ ಪ್ರಶ್ನೆ ಈಗ ಇಲ್ಲಿ ಮೂಡಿ ಬಂದಿದೆ. ಸಮಸ್ಯೆ ಆಕೃತಿ ನೋಡಿ, ಇದು ನಮಗೆ ಸಮಸ್ಯೆ ಆಕೃತಿ ಈ ಭಾಗದಲ್ಲಿ ಕೊಡಲಾಗಿದೆ. ಅಂದ್ರೆ ಸಮಸ್ಯೆ ಆಕೃತಿಯಲ್ಲಿ ಏನಿದೆ ನೋಡಿ, ಇಲ್ಲಿ ನಮಗೆ ಭಾಗಗಳನ್ನು ಕೊಡಲಾಗಿದೆ. ಎಷ್ಟು ಭಾಗಗಳು ಅನ್ನೋದು ಮುಖ್ಯ. ಇದು 1, ಇದು 2, ಇದನ್ನ 3 ಮತ್ತು ಇದನ್ನ 4 ಅಂತ ಕನ್ಸಿಡರ್ ಮಾಡೋಣ. ಸೊ ನಮಗೆ 4 ಭಾಗಗಳು ಎಲ್ಲಿವೆ? ಇವು ಸಮಸ್ಯೆ ಆಕೃತಿಯಲ್ಲಿ ಇವೆ. 4 ಭಾಗಗಳು ಕ್ವಶನ್ ಫಿಗರ್ ನಲ್ಲಿದೆ. ಈಗ ನಾವು ಕೆಳಗಡೆ ಈ ಆಕೃತಿಗಳೇನಿವೆ ಭಾಗಗಳು, ಆಕೃತಿಯ ಭಾಗಗಳನ್ನ ಕೆಳಗಡೆ ಪುನರ್ರಚನೆ ಮಾಡ್ಕೊಳ್ಳೋಣ ನಮ್ಮ ರೆಫರೆನ್ಸ್ಗಾಗಿ. ನೋಡಿ ಇಲ್ಲಿ ಬರ್ತಾ ಇದೆ ಆಕೃತಿಗಳು. ಇಲ್ಲೂ ಕೂಡ ನಮಗೆ 4 ಆಕೃತಿಗಳನ್ನ ರಚನೆ ಮಾಡ್ಕೊಂಡಿರೋದು ಕಂಡು ಬರ್ತಾ ಇದೆ. ಈ ಆಕೃತಿಗಳನ್ನ ನಾವೀಗ ಜೋಡಣೆ ಮಾಡಬೇಕು. ಆ ಜೋಡಣೆ ಯಾವ ರೀತಿ ಇರಬೇಕು ಅಂದ್ರೆ, ಅದೊಂದು ಶೇಪ್ ಆಗಬೇಕು, ಅಥವಾ ಒಂದು ಜೋಮೆಟ್ರಿಕಲ್ ಶೇಪ್ ರೀತಿಯ ರಚನೆ ಬರಬೇಕು. ನಮಗೆ ಮನಸ್ಸಿಗೆ ಬಂದಂತೆ ಅದನ್ನ ರಚನೆ ಮಾಡೋದಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಈ 4 ಭಾಗಗಳನ್ನು ಸರಿಯಾಗಿ ಈಗ ಜೋಡಣೆ ಮಾಡಿ ನೋಡೋಣ. ಅನಿಮೇಷನ್ ಬರ್ತಾ ಇದೆ ನೋಡಿ. ಈ 4 ಭಾಗಗಳು ಸೇರಿ ನಮಗೆ ತ್ರಿಭುಜದ ರೀತಿಯ ರಚನೆ ಕಂಡು ಬರ್ತಾ ಇದೆ. ಈ ಆನ್ಸರ್ ಫಿಗರ್ ಏನ್ ಬಂದಿದೆ ಇಲ್ಲಿ ನೋಡಿ, ಇದರಲ್ಲಿ ಎಷ್ಟು ಭಾಗಗಳಿವೆ ಎಣಿಸಿ. 1, 2, 3 ಮತ್ತು 4. ಸೊ ಇಲ್ಲೂ ಕೂಡ ನಮಗೆ 4 ಭಾಗಗಳು ಇರೋದು ಕಂಡು ಬರ್ತಾ ಇದೆ. ಕ್ವಶನ್ ಫಿಗರ್ ನಲ್ಲಿ ಎಷ್ಟಿತ್ತು? ಇಲ್ಲಿ 4 ಇತ್ತು. ಇಲ್ಲೂ ಕೂಡ ನಮ್ಗೆ 4 ಇದೆ ಆನ್ಸರ್ ಫಿಗರ್ ನಲ್ಲಿ. ಸೊ ಆನ್ಸರ್ ಫಿಗರ್ ನಲ್ಲಿ 4, ಕ್ವಶನ್ ಫಿಗರ್ ನಲ್ಲಿ 4 ಇವೆ. ಮ್ಯಾಚ್ ಆಗಿದೆ ನಮಗೆ. ಈ ಉತ್ತರ ಏನು ಬಂದಿದೆ ರಚನೆ, ಅದನ್ನು ನಾವು ಆಪ್ಷನ್ಗಳಲ್ಲಿ ಹುಡುಕ್ತಾ ಹೋಗ್ಬೇಕು. ನೋಡಿ ನಮಗೆ ಗಮನಿಸೋದಾದ್ರೆ ಸಿ ನಲ್ಲಿ ಕಂಡು ಬರ್ತಾ ಇದೆ ಈ ರೀತಿ ರಚನೆ. ಉಳಿದಂತೆ ಎ ಬಿ ಸಿಗಳು ಯಾಕೆ ಸರಿ ಹೊಂದ್ತಾ ಇಲ್ಲ ನೋಡೋಣ. ಇಲ್ಲಿ ಭಾಗಗಳನ್ನ ಎಣಿಸಿ ನೋಡಿ. 1, 2, 3 ಭಾಗಗಳಿವೆ. ಸೊ ಇಲ್ಲಿ 3 ಭಾಗಗಳಿರೋದು ಒಂದು, ಮತ್ತೆ ರಚನೆ ಕೂಡ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ, ಗಮನಿಸಬಹುದು. ಈ ರೀತಿ ನಮಗೆ ಸ್ಕ್ವೇರ್ ರೀತಿಯ ರಚನೆ ಮಿಸ್ ಆಗಿದೆ. ಈ ರೀತಿ ಒಂದು ರೆಕ್ಟ್ಯಾಂಗಲ್ ಏನ್ ಬಂದಿದೆ ಅದು ತಪ್ಪಾಗುತ್ತೆ. ಎ ಅನ್ನು ಎಲಿಮಿನೇಟ್ ಮಾಡಿದ್ದೇವೆ. ಆನಂತರ ಬಿ ಅನ್ನು ನೋಡಿ. ಬಿ ನಲ್ಲೇನು ಮ್ಯಾಚಿಂಗ್ ಇದೆ ನಮಗೆ, ಆದ್ರೆ ಈ ಭಾಗ ನೋಡಿ, ಇಲ್ಲಿ ಸ್ಕ್ವೇರ್ ರೀತಿಯ ಭಾಗ ಬರೋದ್ರ ಬದಲಾಗಿ ರೆಕ್ಟ್ಯಾಂಗಲ್ ಇದೆ. ನಮಗೆ ಸಮಸ್ಯೆ ಆಕೃತಿಯಲ್ಲಿ ಈ ರೀತಿ ರೆಕ್ಟ್ಯಾಂಗಲ್ ಇರಲಿಲ್ಲ. ಸೊ ಹಾಗಾಗಿ ಬಿ ಅನ್ನು ಕೂಡ ಎಲಿಮಿನೇಟ್ ಮಾಡಬಹುದು. ಈಗ ನಮ್ಮ ಊಹೆ ಸಿ ಆಗಿರೋದ್ರಿಂದ ಅದನ್ನು ಬಿಟ್ಟು ಡಿ ಅಲ್ಲಿ ನೋಡಿ. ಡಿ ನಲ್ಲೂ ಕೂಡ ನಮ್ಗೆ ಈ ರೀತಿ ಒಂದು ಕಂಬದ ರಚನೆ, ಆಯತಾಕಾರದ ರಚನೆ ಏನಿದೆ ಅದು ಅಲ್ಲಿ ಇರಲಿಲ್ಲ. ಸೊ ಸಮಸ್ಯೆ ಆಕೃತಿಯ ಭಾಗಗಳಿಲ್ಲ ಇದು. ಮತ್ತು 3 ಭಾಗಗಳಿವೆ, ಮುಖ್ಯವಾಗಿ ಇಲ್ಲ 4 ಭಾಗಗಳಿವೆ ಮೇಲೆ ತೆಗೆದುಕೊಂಡ್ರೆ. ಆದರೆ ಆಕೃತಿ ಏನಾಗ್ತಾ ಇದೆ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ, ನಾಟ್ ಮ್ಯಾಚ್ಡ್. ಸೊ ನಾಟ್ ಮ್ಯಾಚ್ಡ್. ಹಾಗಾಗಿ ಡಿ ಅನ್ನು ಕೂಡ ಎಲಿಮಿನೇಟ್ ಮಾಡಿದ್ದೇವೆ. ಉಳಿದಂತೆ ಸಿ ಮಾತ್ರ ಬಾಕಿ ಇದೆ. ಅದನ್ನು ನೋಡಿ ನಮ್ಮ ಉತ್ತರ ರಚನೆ ಏನು ಬಂದಿದೆ ಆಕೃತಿ ಜೋಡಣೆ ಮಾಡಿದ ನಂತರ, ಅದು ಮತ್ತು ಸಿ ಎರಡು ಒಂದೇ ರೀತಿ ಇವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ.
ಧನ್ಯವಾದಗಳು.